ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. 29ಕ್ಕೆ ನಾಗರ ಪಂಚಮಿ ಇದೆ. ಅಡ್ವಾನ್ಸ್ ವಿಶಸ್ ಅನ್ನ ಎಲ್ರಿಗೂ ಹೇಳ್ತಾ, ಸಾಮಾನ್ಯವಾಗಿ ನಾವಿವತ್ತು ಏನು ಸರ್ಪ ಅಂತಂದ್ರೆ, ನಾಗರ ಪೂಜೆ ಅಂತಂದ್ರೆ ಅದೆಷ್ಟು ಮಹತ್ವವನ್ನ ಕೊಡ್ತೀವಿ. ಇದು ಎಲ್ಲದಕ್ಕೂ ಕಾಂಟ್ರಡಿಕ್ಟರಿ ಆಗಿರುವಂತಹ ಒಂದು ಘಟನೆ ಅನ್ನೋದಕ್ಕೆ ಮಹಾಭಾರತ ಸಾಕ್ಷಿಯಾಗಿತ್ತು. ಅಂದ್ರೆ ಮಹಾಭಾರತ ಮುಗಿದ ಮೇಲೆ, ಯುದ್ಧ ಎಲ್ಲ ಮುಗಿದಾದ್ಮೇಲೆ, ಒಂದ್ 2 ಜನರೇಷನ್ ಆದ್ಮೇಲೆ, ಪಾಂಡವರ ಮರಿ ಮೊಮ್ಮಗನ ಕಾಲದಲ್ಲಿ ನಾವಿವಾಗೇನು ಪೂಜೆ ಮಾಡ್ತೀವಲ್ವಾ, ತುಂಬಾ ಭಯ ಭಕ್ತಿ ಎಲ್ಲದ್ರಿಂದ. ಆದ್ರೆ ಕುರುವಂಶದ ಪರೀಕ್ಷಿತ ರಾಜನ ಮಗ, ಅಂದ್ರೆ ಅರ್ಜುನನ ಮಗನ ಮಗ ಜನಮೇಯಜ ಅನ್ನೋ ಒಬ್ಬ ರಾಜ ಸರ್ಪ ಯಾಗವನ್ನ ಮಾಡಿದ್ದ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ಇದನ್ನ ಮಹಾಭಾರತದ ಆಸ್ತಿಕ ಪರ್ವದಲ್ಲಿ ನಿಮ್ಗೆ ಕೇಳೋಕೆ ಸಿಗತ್ತೆ. ಹಾಗೆ ಈ ಒಂದು ಕಥೆಯನ್ನ, ಈ ಒಂದು ಪೌರಾಣಿಕ ಕಥೆಯನ್ನ ಕೇಳೋದ್ರಿಂದ ಈ ಸರ್ಪ ಬಾಧೆ ಅನ್ನೋದು ಕಾಡೋದಿಲ್ಲ, ಅಥವಾ ಮನೆಯೊಳಗಡೆ ಸರ್ಪ ಬಂದಿದ್ರೂ ಕೂಡ ಅದಕ್ಕೆ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ಕಥೆಯ ಎಂಡಿಂಗ್ ಅಲ್ಲಿ ಆಸ್ತಿಕ ಅನ್ನೋ ಒಬ್ಬ ಬ್ರಾಹ್ಮಣ ಸರ್ಪಗಳಿಂದ ಪಡೆದುಕೊಂಡಿರುವಂತಹ ಒಂದು ಭಾಷೆಯ ಸಲುವಾಗಿ ಇವತ್ತಿಗೂ ಒಂದು ಕೋ ಎಕ್ಸಿಸ್ಟೆನ್ಸ್ ಅನ್ನುವಂಥದ್ದು ಮನುಷ್ಯರ ನಡುವೆ ಹಾಗೂ ಈ ಸರ್ಪ ಕುಲದ ನಡುವೆ ಇದೆ ಅಂತ ನಂಬಿಕೆ ಇದೆ. ಹಾಗಾಗಿ ಇದು ತುಂಬಾ ಪ್ರಾಶಸ್ತ್ಯವಾಗಿರುವಂತಹ ಕಥೆ ಈ ಒಂದು ಸಮಯದಲ್ಲಿ ಅಂತ ಅನಿಸ್ತು. ಯಾರು ಇದನ್ನ ಹೇಳ್ತಾರೆ ಹಾಗೆ ಯಾರು ಇದನ್ನ ಕೇಳ್ತಾರೆ, ಇಬ್ರಿಗೂ ಕೂಡ ಈ ಒಂದು ಪುಣ್ಯ ಪ್ರಾಪ್ತಿ ಆಗತ್ತೆ ಅಂತ ಹೇಳಲಾಗತ್ತೆ. ಇದೊಂದು ನಂಬಿಕೆ. ಕಥೆಯನ್ನ ಕಥೆಯ ರೀತಿಯಲ್ಲಿ ಕೇಳಿಸ್ಕೊಳ್ಳಿ. ಅದ್ ಹೆಂಗೆ, ಇದ್ ಹಿಂಗೆ, ಲಾಜಿಕಲ್ ಇಂಥದ್ದನ್ನ ಕ್ವೆಶ್ಚನ್ ಮಾಡೋ ಬದಲಾಗಿ ಈ ಕಥೆಯನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡ್ಮೇಲೆ ನಾನು ಇದನ್ನ ಯಾಕೆ ಈ ರೀತಿ ಒಂದು ಕಥೆಯನ್ನ ಪುರಾಣದಲ್ಲಿ ಹೇಳಿರಬಹುದು ಅನ್ನೋದನ್ನ ನನ್ನ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಡಿಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಆಗ್ಲೇ ಹೇಳಿದೆ, ಇದು ಕುರುವಂಶದ ಮರಿ ಮೊಮ್ಮಗ, ಅಂದ್ರೆ ಅರ್ಜುನನ ಮರಿ ಮೊಮ್ಮಗ ಜನಮೇಯಜ ಅನ್ನೋ ಒಬ್ಬ ರಾಜನಿಗೆ ಸಂಬಂಧಪಟ್ಟಿರುವಂತಹ ಒಂದು ವಿಚಿತ್ರ ಘಟನೆ ಕೂಡ. ಸಾಮಾನ್ಯವಾಗಿ ಈ ಪ್ರಾಣಿ ಪಕ್ಷಿಗಳನ್ನ ಹಿಂದಿನ ಕಾಲದ ಮಹಾರಾಜರೆಲ್ಲರೂ ಕೂಡ ಏನೋ ತಮ್ಮ ರಾಜ್ಯದ ಪ್ರಜೆಗಳು ಅಂತಾನೆ, ಅಂದ್ರೆ ಕೋ ಎಕ್ಸಿಸ್ಟೆನ್ಸ್ ಅನ್ನೋದು ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ಪುರಾಣದ ಎಲ್ಲಾ ಕಥೆಯಲ್ಲಿ ನಾವು ಕೇಳಿಸ್ಕೊಂಡು ಬಂದಿದ್ದೀವಿ. ಆದ್ರೆ ಇದೇನಿದು, ಒಬ್ಬ ರಾಜ ಆಗಿ ಯಾರು ಧರ್ಮವನ್ನ ಎತ್ತಿ ಹಿಡಿಬೇಕು ಅಂಥವನು ಸರ್ಪ ಯಾಗವನ್ನ ಮಾಡ್ತಾನೆ. ಇನ್ನೊಂದು, ನಾವು ಈ ಸರ್ಪಗಳನ್ನ ನೋಡಿದ್ವಿ ಅಂತಂದ್ರೆ ಫುಡ್ ಚೈನ್ ಅಲ್ಲಿ ಒಂದು ಮೇನ್ ಕೊಂಡಿ ಅವು, ಅದೇ ಅದರ ರೇಸ್ ಅನ್ನೋದೇ ಸರ್ವನಾಶ ಆಗೋಯ್ತು ಅಂತಂದ್ರೆ ಇಕಾಲಜಿಕಲ್ ಬ್ಯಾಲೆನ್ಸ್ ಅನ್ನೋದು ಡಿಸ್ಟರ್ಬ್ ಆಗತ್ತೆ ಅಲ್ವಾ ಅಂತ ನಿಮಗೂ ಕ್ವೆಶ್ಚನ್ ಬಂದಿರತ್ತೆ, ಬರಬೇಕು. ಹಾಗೆ ಈ ಪಾಪ ಪುಣ್ಯ ಅದೆಲ್ಲವನ್ನು ಮೀರಿದ ಮೇಲೆ ಮಾನವೀಯತೆ ದೃಷ್ಟಿಯಲ್ಲಿ ನೋಡಿದ್ರೂ ಕೂಡ ಒಂದು ಪ್ರಾಣಿಯನ್ನ ಅನವಶ್ಯಕವಾಗಿ ಬಲಿ ಹಾಕೋದು, ಸರ್ವನಾಶ ಮಾಡೋದು, ಸಂಹಾರ ಮಾಡೋದೆಲ್ಲ ಇದೆಲ್ಲ, ಇದು ಸರಿಯಲ್ಲ. ಇದು ಮನುಷ್ಯತ್ವ ಅಲ್ಲ, ಧರ್ಮ ಅಲ್ಲ ಇದು. ಅಂಥದ್ರಲ್ಲಿ ಕುರುವಂಶ ಪಾಂಡವರ ಮರಿಮೊಮ್ಮಗ, ಯಾವ ಪಾಂಡವರು ಧರ್ಮಕ್ಕೋಸ್ಕರ ಎಷ್ಟೆಲ್ಲ ಹೋರಾಟಗಳನ್ನ ಮಾಡಿದ್ರು, ತಮ್ಮ ಇಡೀ ಜೀವನವನ್ನ ಮುಡಿಪಾಗಿಟ್ರು, ಅಂಥವರ ಮರಿಮೊಮ್ಮಗ ಯಾಕೆ ಹಿಂಗಿದ್ ಮಾಡ್ದ? ಈ ಪರೀಕ್ಷಿತ ರಾಜನ ಕಥೆಯನ್ನ ಇನ್ನೊಂದ್ಸರ್ತಿ ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ? ಅವನ ಮಗ ಈ ಜನಮೇಯಜನಿಗೆ ತನ್ನ ತಂದೆಯನ್ನ ತಕ್ಷಕ ಆ ರೀತಿ ಕೊಂದ ಅಲ್ಲ ಅಂತ ಒಂದು ಕೋಪ ಇರುತ್ತೆ. ಜೊತೆಗೆ ಈ ಸರ್ಪಗಳ ಹಾವಳಿ ಅನ್ನೋದು ಎಷ್ಟು ಜಾಸ್ತಿ ಆಗಿರುತ್ತೆ ಅಂತಂದ್ರೆ, ಅನವಶ್ಯಕವಾಗಿ ಜನರನ್ನ ಕಚ್ಚೋದು, ಬೇರೆ ಪ್ರಾಣಿಗಳನ್ನ ಹಿಂಸೆ ಮಾಡೋದು, ನಮ್ಮನ್ ಬಿಟ್ರಿಲ್ಲ ಬಿಕಾಸ್ ನಮ್ಮ ಹತ್ರ ವಿಷಯ ಇದೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮನ್ನ ಯಾರು ತಡೆಯೋರಿಲ್ಲ ಅನ್ನೋ ಒಂದು ಡಾಮಿನೇಷನ್ ಅನ್ನೋದು ಶುರುವಾಗಿರುತ್ತೆ. ಜೊತೆಗೆ ಈ ಜನಮೇಯಜನ್ಗೆ ಆ ತಕ್ಷಕನ ಮೇಲೆ ಇರುವಂತಹ ದ್ವೇಷ, ಸೇಡಿನ ಮನೋಭಾವ ಅನ್ನೋದು ಸರ್ಪಗಳನ್ನ ಯಾಗದಲ್ಲಿ ನಾನು ಕರೆಸ್ಕೊಂಡು ಸರ್ವನಾಶ ಮಾಡ್ತೀನಿ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾನೆ. ಹಾಗೆ ಅದನ್ನ ಮಾಡ್ತಾನೆ ಕೂಡ. ಆದ್ರೆ ಯಾರು ಆ ಸರ್ಪದ ಯಾಗಶಾಲೆಯನ್ನ ಕಟ್ತಾ ಇರ್ತಾರೆ, ಆ ಶಿಲ್ಪಿಗೆ ಎಲ್ಲೋ ಒಂದ್ ಕಡೆ ಒಂದು ಇಂಟ್ಯೂಷನ್ ಕಾಡುತ್ತೆ. ಅವನು ಅದನ್ನ ರಾಜನಿಗೆ ಹೇಳಕ್ಕೆ ಭಯ ಬಿದ್ದುಬಿಟ್ಟು ಲೋಹಿತಾಕ್ಷ ಅನ್ನೋ ರಾಜನ ಒಬ್ಬ ಹತ್ತಿರದ ವ್ಯಕ್ತಿ ಹತ್ರ ಹೇಳ್ಕೊಂಡಿರ್ತಾನೆ, ನನಗನ್ಸೋ ಪ್ರಕಾರ ಇಲ್ಲಿ ಸರ್ಪಯಾಗ ಅನ್ನೋದು ಪೂರ್ಣಗೊಳ್ಳೋದಿಲ್ಲ, ಅದು ಅರ್ಧಕ್ಕೆ ನಿಂತು ಹೋಗ್ಬಿಡುತ್ತೆ ಅಂತ ನಂಗೆ ಭಯ ಕಾಡ್ತಿದೆ, ಆದ್ರೆ ರಾಜನಿಗೆ ಹೇಳಕ್ಕೆ ಭಯ ಅಂತ ಹೇಳ್ತಾನೆ. ಆದ್ರೆ ಲೋಹಿತಾಕ್ಷ ಹೋಗಿ ಈ ಜನಮೇಯಜ ರಾಜನಿಗೆ ಈ ರೀತಿ ಇದೆಯಂತೆ, ಏನ್ ಮಾಡೋಣ ಅಂತ ಕೇಳ್ತಾನೆ. ಯಾವುದೋ ಒಬ್ಬ ಶಿಲ್ಪಿ ಅಂತ ಹೇಳ್ಬಿಟ್ಟು ಕಡೆಗಣನೆ ಮಾಡಲ್ಲ ಜನಮೇಯಜ. ಏನ್ ಮಾಡ್ತಾನೆ ಅಂತಂದ್ರೆ, ಈ ದ್ವಾರದ ಒಳಗಡೆ ಯಾಗ ನಡೆಯುವಾಗ ಯಾವುದೇ ಕಾರಣಕ್ಕೂ ಕೂಡ ನನ್ನ ಪರ್ಮಿಷನ್ ಇಲ್ಲದೆ ಯಾರು ಒಳಗಡೆ ಬರಬಾರ್ದು, ಹೊರಗಡೆ ಹೋಗ್ಬಾರ್ದು. ಈ ಎಲ್ಲಾ ಯಾಗದಲ್ಲಿ ಪಾಲ್ಗೊಳ್ತಾ ಇದ್ದವ್ರು ಯಾರಪ್ಪ ಅಂತಂದ್ರೆ ಅತ್ಯಂತ ವೇದ ಪಂಡಿತರು, ಬ್ರಾಹ್ಮಣರು. ಇಂಥವ್ರೆಲ್ಲ ಇಂಥ ಒಂದು ಕೆಲಸಕ್ಕೆ ಯಾಕೆ ಅಸ್ತು ಅಂದ್ರು ಅನ್ನೋದು ನಿಮಗೆ ಒಂದು ಪ್ರಶ್ನೆ ಕಾಡಬಹುದು. ವೇದವ್ಯಾಸರು ಕೂಡ ಇರ್ತಾರೆ. ಇದೆಲ್ಲದಕ್ಕೂ ಅಂದ್ರೆ ಪ್ರತಿಯೊಂದು ವಿಚಾರಕ್ಕೂ ಘಟನೆಗೂ ಒಂದು ಕಾರಣ ಇರುತ್ತೆ. ಆ ಕಾರಣ ಅನ್ನೋದು
ಸಮಯ ಬಂದಾಗ ರಿವೀಲ್ ಆಗುತ್ತೆ. ಅದನ್ನೇ ನಾವು ಲೀಲೆ ಅಂತ ಕರಿತೀವಿ. ಎಲ್ಲದಕ್ಕೂ ಸಂಬಂಧ ಇರುತ್ತೆ, ಆದ್ರೆ ಅದನ್ನ ಪೀಸ್ ಪೀಸ್ ಆಗಿ ನೋಡಿದಾಗ ರ್ಯಾಂಡಮ್ ಆಗಿ ಕಾಣಿಸುತ್ತೆ. ಈ ಒಂದು ಸರ್ಪಯಾಗ ನಡೆಯೋದು ಕೂಡ ಪೂರ್ವ ನಿಯೋಜಿತವಾಗಿತ್ತು. ಯಾಕೆ ಅಂತಂದ್ರೆ ಯಾವ ಸರ್ಪಗಳ ತಾಯಿ ಅವರ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ಲೋ ಅದೇ ತಾಯಿ ತನ್ನ ಮಾತನ್ನ ಮೀರಿದ್ರು ಅನ್ನೋ ಕಾರಣಕ್ಕೋಸ್ಕರ ತನ್ನ ಮಕ್ಕಳಿಗೆ ಶಾಪವನ್ನ ಕೊಟ್ಟಿರ್ತಾಳೆ, ನೀವು ಸರ್ವನಾಶ ಆಗೋಗಿ ಅಂತ. ಯಾರ ವಿಷಯ ಹೇಳ್ತಿರೋದು ನಾನು ಅಂತಂದ್ರೆ ಕದ್ರು, ಈ ಸರ್ಪಗಳ ಸಂತತಿ ಅಂತ ಏನಿದೆ ಅಲ್ಲ, ಅದೆಲ್ಲದಕ್ಕೂ ಮಹಾನ್ ತಾಯಿ ಅಂತಂದ್ರೆ ಕದ್ರು. ಕಶ್ಯಪ ಋಷಿಯ ಒನ್ ಆಫ್ ದ ವೈಫ್ಸ್. ಆತನಿಗೆ ತುಂಬಾ ಹೆಂಡತಿಯರಿದ್ರು, ಅದರಲ್ಲಿ ಒಂದು ಹೆಂಡತಿ ಯಾರಪ್ಪ ಅಂತಂದ್ರೆ ಕದ್ರು. ಆ ಕದ್ರು ಪರ್ಸನಾಲಿಟಿ ವೈಸ್ ಏನಪ್ಪಾ ಅಂತಂದ್ರೆ ತುಂಬಾ ಕೋಪಿಷ್ಟೆ. ಅಂದ್ರೆ ಈ ಕೆಟ್ಟ ಕೆಟ್ಟ ಗುಣಗಳನ್ನ ಯಾವ್ದನ್ನ ನಾವು ಓವರ್ಕಮ್ ಮಾಡಬೇಕು ಅಂತ ಹೇಳ್ತೀವಲ್ವಾ, ಅದೆಲ್ಲಾ ಗುಣದ ಒಂದು ಮೂರ್ತ ರೂಪ ಅಂತಂದ್ರೆ ಕದ್ರು. ಅತ್ಯಂತ ರೋಷ, ಅತ್ಯಂತ ಕೋಪ, ಅತ್ಯಂತ ಜಲಸಿ, ಅತ್ಯಂತ ಅಸಮಾಧಾನ, ಇದೆಲ್ಲವೂ ಅವಳಲ್ಲಿ ಇರುತ್ತೆ. ಜೊತೆಗೆ ಒಂಥರ ಕಾಂಪಿಟೇಟರ್ ಆಗಿ ಈ ಕಶ್ಯಪ ಋಷಿಯ ಇನ್ನೊಂದು ಹೆಂಡತಿ ವಿನತಾಳನ್ನ ನೋಡ್ತಾ ಇರ್ತಾಳೆ. ಇವರಿಬ್ರು ನಡುವೆ ಒಂದು ಡಿಬೇಟ್ ಶುರುವಾಗ್ಬಿಡತ್ತೆ. ಈ ಸಮುದ್ರ ಮಂಥನ ನಡೆದಾದ್ಮೇಲೆ ಕೆಲವೊಂದಷ್ಟು ಅಮೂಲ್ಯ ರತ್ನಗಳು ಏನು ಈ ಸಮುದ್ರ ಮಂಥನದಿಂದ ಬಂದಿರ್ತಾವಲ್ಲ, ಅದರಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಉಚ್ಚೈಶ್ರವಸ ಅಂತ, ಅದು ಕುದುರೆ, ಅತ್ಯಂತ ಶ್ವೇತವರ್ಣದ ಕುದುರೆ. ಆ ಕುದುರೆ ಬಗ್ಗೆ ಇಬ್ಬರ ಮಧ್ಯದಲ್ಲಿ ಒಂದು ಡಿಬೇಟ್ ಶುರುವಾಗತ್ತೆ. ಆ ಡಿಬೇಟ್ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತಂದ್ರೆ, ಈ ಕದ್ರು ಏನಪ್ಪಾ ಅಂತಂದ್ರೆ ಅವಳು ಏನ್ ಹೇಳ್ತಾಳೋ, ವಿನತ ಏನ್ ಹೇಳ್ತಾಳೋ ಅದಕ್ಕೆ ತದ್ವಿರುದ್ಧವಾಗಿ ಮಾತಾಡೋದು. ಈ ಡಿಬೇಟ್ ಎಲ್ಲಿ ಹೋಗಿ ನಿಲ್ಲತ್ತೆ ಅಂತಂದ್ರೆ, ಈ ವಿನತ ನಾನು ಅಷ್ಟು ಶ್ವೇತವರ್ಣದ ಕುದುರೆಯನ್ನ ನೋಡೇ ಇರಲಿಲ್ಲ ಇಲ್ಲಿವರೆಗೂ ಅಂತ ಹೇಳಿದಾಗ, ನಿಂಗೇನ್ ತಲೆ ಕೆಟ್ಟಿದ್ಯಾ, ಅದು ಬೆಳ್ಳಗಿಲ್ಲ, ಕಪ್ಪಗಿದೆ. ಎಷ್ಟು ಕಪ್ಪಗಿದೆ ಅಂತಂದ್ರೆ ನಾನು ಅಷ್ಟು ಕಪ್ಪಗಾಗಿರುವಂತಹ ಕುದುರೆಯನ್ನ ನೋಡಿಲ್ಲ ಅಂತ ತುಂಬಾ ತದ್ವಿರುದ್ಧವಾಗಿರೋ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಳೆ. ಆ ಡಿಬೇಟ್ ಹೋಗಿ ಹೋಗಿ ಇಬ್ರು ಚಾಲೆಂಜ್ ಹಾಕೊಳ್ತಾರೆ. ಅದು ಒಂದ್ ವೇಳೆ ಕಪ್ಪಾಗಿತ್ತು ಅಂತಂದ್ರೆ ನಾನು ನಿನ್ನ ದಾಸಿ ಆಗ್ತೀನಿ, ಅದು ಒಂದ್ ವೇಳೆ ಬಿಳಿ ಆಗಿತ್ತು ಅಂತಂದ್ರೆ ನೀನ್ ನನ್ ದಾಸಿ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾಳೆ ಬೆಳಗ್ಗೆ ಎದ್ದೋಗಿ ನೋಡೋಣ ಅಂತ ಇಬ್ರು ಅಲ್ಲಿಗೆ ಡಿಸ್ಕಷನ್ ಅನ್ನ ಬೆಟ್ ಕನ್ವರ್ಟ್ ಮಾಡಿ ಮನೆಗೆ ಹೋಗ್ತಾರೆ. ಹಾಗೆ ಈ ಕದ್ರು ಏನ್ ಮಾಡ್ತಾಳೆ ಅಂತಂದ್ರೆ, ಮನೆಗೆ ಹೋದ ತಕ್ಷಣ ತನ್ನ ಮಕ್ಕಳನ್ನೆಲ್ಲ ಕರಿತಾಳೆ, ಸರ್ಪಗಳನ್ನೆಲ್ಲ ಕರಿತಾಳೆ. ನಾನು ಹಿಂಗೊಂದು ಚಾಲೆಂಜ್ ಅನ್ನ ಮಾಡ್ಬಿಟ್ಟು ಬಂದಿದ್ದೀನಿ, ನಾಳೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಆ ಕುದುರೆ ಇದೆ ಅಲ್ಲ ಅದ್ರ ಸುತ್ತ ನೀವು ಸುತ್ತಾಕೋಬೇಕು. ಹೊರಗಡೆ ಹೆಂಗ್ ಕಾಣಿಸ್ಬೇಕು ಅಂತಂದ್ರೆ ಆ ಕುದುರೆ ಕಪ್ಪಾಗಿ ಕಾಣಿಸ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಈ ರೀತಿ ಒಂದು ಸುಳ್ಳನ್ನ ಪ್ರೂವ್ ಮಾಡೋ ಸಲುವಾಗಿ ತಪ್ಪನ್ನ ಮಾಡೋದನ್ನ ಬಹಳಷ್ಟು ಸರ್ಪಗಳು, ಯಾರು ಕದ್ರುವಿನ ಸ್ವಂತ ಮಕ್ಕಳೇ ಆಗಿರ್ತಾರೆ, ಅವರು ಒಪ್ಪೋದಿಲ್ಲ. ಅದು ವಾಸುಕಿ ಇರಬಹುದು, ತಕ್ಷಕ್ ಇರಬಹುದು. ಶೇಷ ಅಂತೂ ಅವನು ಇವ್ರ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ತಪಸ್ ಮಾಡಿ ಅವನು ಕೊನೆಗೆ ಶ್ರೀಮನ್ನಾರಾಯಣನ ಏನು ಅವನ ಯೋಗ ನಿದ್ರೆಗೆ ಶೇಷ ದೇವರ ದಾಸನಾಗಿ ನಿಯುಕ್ತಿಯಾಗಿರ್ತಾನೆ. ಆದ್ರೆ ಈ ಒಂದಷ್ಟು ಜನ ಯಾರೆಲ್ಲ ಇರ್ತಾರಲ್ವಾ, ಹಾವುಗಳು, ಸರ್ಪಗಳು, ಅವರೆಲ್ಲ ಇಲ್ಲ ಅಮ್ಮ ಅದು ಮಾಡೋದು ತಪ್ಪು, ಹಂಗ್ ಮಾಡ್ಬೇಡ ನೀನು ಅಂತ ಹೇಳ್ತಾರೆ. ಆವಾಗ ಕದ್ರುಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ನಾನೇ ಹುಟ್ಟಿಸಿರೋ ಮಕ್ಕಳು, ನಾನೇ ಸಾಕಿರೋರು, ನನ್ನ ಮಾತಿಗಿಲ್ಲ ಅಂತ ಹೇಳ್ತಿದ್ದಾರೆ, ನನ್ನ ಮರ್ಯಾದೆ ಪ್ರಶ್ನೆ, ನನ್ನ ಪ್ರತಿಷ್ಠೆಯ ಪ್ರಶ್ನೆ ಅಂತ ಹೇಳ್ಬಿಟ್ಟು ಆ ಕೋಪದಲ್ಲಿ, ಆ ಒಂದು ಆವೇಶದಲ್ಲಿ, ರೋಷದಲ್ಲಿ, ಅಸಮಾಧಾನದಲ್ಲಿ ಎಲ್ರಿಗ್ ಶಾಪ ಕೊಟ್ಬಿಡ್ತಾಳೆ. ನನ್ನಿಂದ ಹುಟ್ಟಿದವರು ನೀವು, ನನ್ನ ಮಾತಿಗಿಲ್ಲ ಅಂತ ಹೇಳ್ತೀರಾ, ನೀವೆಲ್ಲ ಸರ್ವನಾಶ ಆಗಿ ಹೋಗ್ತೀರಾ, ಸುಟ್ಟು ಹೋಗ್ತೀರಾ ನೀವು ಅಂತ ಮಾತಾಡ್ಬಿಡ್ತಾಳೆ. ಬಹುಶಃ ಇಡೀ ಇತಿಹಾಸದಲ್ಲಿ ಯಾವುದಾದ್ರೂ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಶಾಪ ಕೊಟ್ಟು ಸರ್ವನಾಶ ಆಗೋಗಿ ಅಂತ ಹೇಳಿ ಅದು ಫಲಿತ ಆಗಿದ್ದು ಅಂತಂದ್ರೆ ಬಹುಶಃ ಇದೊಂದೇ. ಯಾಕೆಂತಂದ್ರೆ ತಾಯಿ ಅದು ಎಂಥದ್ದೇ ಮಗ ಆದ್ರೂ ಕೂಡ, ಒಂದು ಮಾತಿದೆ ಅಲ್ಲ, ಕುಪುತ್ರೋ ಜಾಯೇತ್ ಕ್ವಚಿದಪಿ ಕುಮಾತಾ ನಾ ಭವತಿ. ಆದ್ರೆ ಕದ್ರು ಆ ಮಾತಿಗೆ ಬದ್ಧ ಆಗಿ ಇರ್ಲಿಲ್ಲ. ಆದ್ರೆ ನೋಡಿ, ಪ್ರತಿಯೊಂದು ಮಾತು ಅನ್ನೋದು, ಶಾಪ ಅನ್ನೋದು, ವರ ಅನ್ನೋದು ಯಾವುದಕ್ಕೂ ಇಂಟರ್ಲಿಂಕ್ಡ್ ಇರುತ್ತೆ. ಆವಾಗ ಒಂದಿಷ್ಟು ಏನಾಗುತ್ತವೆ ಅಂತಂದ್ರೆ, ಒಂದಷ್ಟು ಸರ್ಪಗಳು, ಈ ಕಾರ್ಕೋಟಕ ಅಂತ ಏನಿರ್ತದೆ, ಅವರೆಲ್ಲ ಬಂದ್ಬಿಟ್ಟು ಹೇಳ್ಕೊಳ್ತಾರೆ, ಅಮ್ಮ ನಮಗ್ ಶಾಪ ಕೊಡ್ಬೇಡ, ನೀವ್ ಹೇಳ್ದಂಗೆ ಕೇಳ್ತೀವಿ, ನಾವು ನಾಳೆ ಆ ಕುದುರೆ ಸುತ್ಕೊಳ್ತೀವಿ, ವಿನತನನ್ನ ಸೋಲಿಸ್ತೀವಿ, ನಿಮ್ಮ ದಾಸಿಯನ್ನಾಗಿ ಮಾಡೋ ರೀತಿಯಲ್ಲಿ ನಾವು ಮಾಡ್ತೀವಿ ಅಮ್ಮ, ನಾವಿದೀವಿ, ಇನ್ನು ಬದುಕಿದೀವಿ ಅಂತ ಹೇಳ್ಬಿಟ್ಟು ಕದ್ರು ಮಾತಿಗೆ ಒಪ್ಕೊಂಡು ಹಾಗೆ ಮಾಡ್ತಾರೆ. ವಿನತ ಕದ್ರುವಿನ ದಾಸಿಯಾಗಿ ಇಡೀ ಜೀವನವನ್ನ ಕಳೀತಾಳೆ. ಹಾಗಾಗಿ ಈ ಕಾರ್ಕೋಟಕ ಅಂತ ಏನಿದೆ ಅಲ್ವಾ, ಅಂದ್ರೆ ನೋಡ್ ತಕ್ಷಣ ಕಚ್ ಬಿಡೋದು, ಈ ತರದ್ ಕೆಟ್ಟ ಹಾವುಗಳು ಅಂತ ನಾವ್ ಏನ್ ಕರಿತೀವಿ, ಇವತ್ತಿಗೂ ಅವ್ರ ಪದ್ಧತಿ ಏನಿದೆ ಅಂತಂದ್ರೆ, ಸಾಮಾನ್ಯವಾಗಿ ಈ ನಾಗರ ಹಾವೆಲ್ಲ ಇರುತ್ತಲ್ವಾ, ಸರ್ಪ ಅಂತ ಏನಿರುತ್ತೆ, ಅದಕ್ಕೇನಾದ್ರೂ ತೊಂದರೆ ಮಾಡಿದ್ರೆ ಮಾತ್ರ ನಮಗ್ ತೊಂದರೆ ಮಾಡುತ್ತೆ ಅದು. ಆದ್ರೆ ಕೆಲವೊಂದಷ್ಟು ಕೆಟ್ಟ ಜಾತಿಯ ಹಾವುಗಳಿರ್ತವೆ,
ಸುಮ್ನೆ ನಾವ್ ಏನು ನೋಡೇ ಇಲ್ಲದೆ ಅದಕ್ಕೇನು ಮಾಡದೇ ಇದ್ರೂ ಕೂಡ ಅದೇ ಬಂದು ಹುಡುಕೊಂಬಂದು ಕಚ್ಚುತ್ತಾ ಇರತ್ತಲ್ಲ, ಇದು ಕಾರ್ಕೋಟಕ ಜಾತಿಗೆ ಸೇರಿರುವಂತಹ ಹಾವುಗಳ ಪದ್ಧತಿ. ಯಾವ ಹಾವುಗಳು ಅವರ ಅಮ್ಮನ ಕೆಟ್ಟ ಮಾತಿಗೆ ಒಪ್ಪಿಗೆಯನ್ನ ಕೊಟ್ಟು ಅದನ್ನೇ ಮಾಡಿದ್ವು. ಅಂದ್ರೆ ಈ ನಾಗರ ಕುಲದಲ್ಲೂ ಕೂಡ ಕೆಟ್ಟದ್ದು ಒಳ್ಳೇದು ಧರ್ಮ ಅಧರ್ಮ ಅನ್ನೋದೆಲ್ಲ ಇತ್ತು ಅಂತ ಅರ್ಥ. ಸೊ ಹಿಂಗಾಗಿ ಈ ಕಾರ್ಕೋಟಕ ಅನ್ನುವಂಥದ್ದು ಅಮ್ಮನ ಮಾತನ್ನ ಕೇಳಿಕೊಂಡು ಕೆಟ್ಟ ಕೆಲಸ ಮಾಡಿ ಅಧರ್ಮದ ದಾರಿಯಲ್ಲಿ ನಡೆದು ಸೇಫ್ ಆಗಿ ಇರ್ತವೆ ಆ ಟೈಮಲ್ಲಿ. ಆದ್ರೆ ಪ್ರತಿಯೊಂದಕ್ಕೂ ಕೂಡ ಕರ್ಮ ರಿಟರ್ನ್ಸ್ ಅನ್ನೋದು ಇರುತ್ತೆ. ಈ ನಡುವೆ ಏನಾಗುತ್ತೆ ಅಂತಂದ್ರೆ, ಈ ವಾಸುಕಿ ಇರ್ತಾನಲ್ವಾ, ಕದ್ರುವಿನ ಮಗ, ಅವನಿಗೆ ಅಮ್ಮ ಕೊಟ್ಟಿರೋ ಶಾಪನ ಕೇಳ್ಬಿಟ್ಟು, ಯಾಕಪ್ಪ ನಮ್ಮಮ್ಮ ಹಿಂಗಿದ್ ಶಾಪ ಕೊಟ್ರು, ಜೊತೆಗೆ ಇಡೀ ಸಂತತಿ ಸರ್ವನಾಶ ಆಗೋಗ್ಲಿ ಅಂತ ಹೇಳಿದ್ಮೇಲೆ ಯಾವ ದೇವತೆಗಳು ಕೂಡ ಇದನ್ನ ತಡಿಯಕ್ ಯಾಕೆ ಬರ್ತಿಲ್ಲ, ಅಮ್ಮಂಗೆ ಯಾಕೆ ಯಾರು ಬೈತಾ ಇಲ್ಲ, ನಾವೇ ಹಂಗಾದ್ರೂ ಅಷ್ಟು ಕೆಟ್ಟ ಮಕ್ಕಳ ಅನ್ನೋ ತರದಲ್ಲಿ ತುಂಬಾ ಬೇಜಾರಾಗ್ಬಿಡುತ್ತೆ ಅವನಿಗೆ. ಆಲೋಚನೆಗೆ ಬಿದ್ದ್ಬಿಡ್ತಾನೆ ವಾಸುಕಿ. ಅವಾಗ ಏಳಪತ್ರ ಅನ್ನೋ ಒಬ್ಬ ಹಾವು ಬಂದ್ಬಿಟ್ಟು, ಇವನ ತಮ್ಮ ಅವನು ಬಂದ್ಬಿಟ್ಟು ಹೇಳ್ತಾನೆ, ನನ್ಗೆ ಇದಕ್ಕೆ ರೀಸನ್ ಏನನ್ನೋದು ಗೊತ್ತಿದೆ ಅಣ್ಣ. ಬ್ರಹ್ಮದೇವರಾಗ್ಲಿ ಅಥವಾ ಬೇರೆ ಯಾವುದೇ ದೇವತೆಗಳು ನಮ್ಮ ಪರವಾಗಿ ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ, ಇದೆಲ್ಲವೂ ಕೂಡ ಒಂದು ಲೀಲೆಯ ಭಾಗ. ಮುಂದೊಂದು ದಿನ ಒಬ್ಬ ಋಷಿಯ ಮಗನ ಮೂಲಕ ನಮ್ಮ ವಂಶ ಅನ್ನೋದು ಉಳಿಯತ್ತೆ. ಆದ್ರೆ ಎಂಥ ವಂಶ ಉಳಿಯತ್ತೆ, ಎಂಥ ಹಾವುಗಳ ಸಂತತಿ ಉಳಿಯತ್ತೆ ಅಂತಂದ್ರೆ, ಯಾರು ಧರ್ಮನಿಷ್ಠರಾಗಿರ್ತಾರೆ, ಯಾರು ಬೇರೆಯವ್ರಿಗೆ ತೊಂದರೆ ಕೊಡೋದಿಲ್ಲ, ಮನುಷ್ಯರ ಜೊತೆ ಅಥವಾ ಬೇರೆ ಪ್ರಾಣಿಗಳ ಜೊತೆ ಒಂದು ಕೋ ಎಕ್ಸಿಸ್ಟೆನ್ಸ್ ನಲ್ಲಿ ಇರ್ತಾರೆ, ಅಂಥವರು ಮಾತ್ರ ಉಳಿತಾರೆ. ಹಾಗಾಗಿ ಪೂರ್ತಿಯಾಗಿ ನಮ್ಮ ಸಂತತಿ ಹೋಗೋದಿಲ್ಲ, ನಮ್ಮ ಕರ್ಮದ ಮೇಲೆ ನಮ್ಮ ಹಣೆ ಬರಹ ಅನ್ನೋದು ಡಿಸೈಡ್ ಆಗತ್ತೆ ಅಂತ ಬಂದು ಹೇಳ್ತಾನಂತೆ. ಅವಾಗ ಏನದು ಲೀಲೆ, ಇದಕ್ಕೆ ಪರಿಹಾರ ಏನಾದ್ರೂ ಇದೆಯಾ ಅಂತ ಆಲೋಚನೆ ಮಾಡಿದಾಗ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಪರಿಹಾರ ಅನ್ನೋದನ್ನ ಬ್ರಹ್ಮದೇವ ಹೇಳ್ತಾನಂತೆ. ಏನು? ಜರತ್ಕಾರು ಅನ್ನೋ ಒಬ್ಬ ಬ್ರಾಹ್ಮಣ ಇದ್ದಾನೆ, ತುಂಬಾ ತಪಸ್ವಿ ಮೇಧಾವಿ. ಅವನಿಗೆ ನಿನ್ನ ತಂಗಿಯನ್ನ ಕೊಟ್ಟು ಮದ್ವೆ ಮಾಡಿ ಅವರಿಬ್ಬರ ಸಂಬಂಧದಿಂದ ಹುಟ್ಟುವಂತಹ ಮಗ ಅತ್ಯಂತ ಮೇಧಾವಿ ಶ್ರೇಷ್ಠ ಬ್ರಾಹ್ಮಣನಾಗ್ತಾನೆ, ವೇದಾಂತಿ ಆಗ್ತಾನೆ, ತುಂಬಾ ಪ್ರಭಾವಿಯಾಗಿರ್ತಾನೆ, ಅಷ್ಟು ಬುದ್ಧಿವಂತ ಆಗಿರ್ತಾನೆ. ಜೊತೆಗೆ ಮುಂದೆ ನಡೆಯಲಿರುವಂತಹ ನಿಮ್ಮ ಸಂಹಾರ ಅನ್ನೋದನ್ನ ತಡೆಗಟ್ಟೋಕೆ ಅವನಿಂದ ಮಾತ್ರ ಸಾಧ್ಯ. ಇದನ್ ಬಿಟ್ಟು ಬಾಕಿ ಯಾವುದೇ ಪರಿಹಾರ ಇಲ್ಲ ಅಂತ ಹೇಳ್ತಾನೆ ಬ್ರಹ್ಮದೇವ. ಇವಾಗ ವಾಸುಕಿಗೆ ದೊಡ್ಡ ತಲೆಬಿಸಿ ಶುರುವಾಗತ್ತೆ. ಈ ಜರತ್ಕಾರು ಅನ್ನೋ ಬ್ರಾಹ್ಮಣನನ್ನ ಎಲ್ಲಿ ಹುಡುಕ್ಬೇಕು ನಾನು? ಅವನಿಗೆ ಮೊದ್ಲು ಮದ್ವೆ ಆಗಿದೆಯೋ, ಅಥವಾ ತಪಸ್ವಿ ಅಂತ ಏನ್ ಹೇಳ್ತಿದ್ದಾರೆ ಬ್ರಹ್ಮ, ಅವನಿಗೆ ಮದ್ವೆ ಆಗಕ್ಕೆ ಇಂಟ್ರೆಸ್ಟ್ ಇದೆಯೋ, ಮಕ್ಕಳು ಗಿಕ್ಕಳು ಅನ್ನೋದ್ರ ಬಗ್ಗೆ ಸಂಸಾರದ ಬಗ್ಗೆ ಅವನಿಗೆ ಆಸಕ್ತಿನೇ ಇಲ್ಲ ಅಂತಂದ್ರೆ ಏನು ನಮ್ಮ ಸಂತತಿಯ ಕತೆ ಅಂತ ತಲೆ ಕೆಡಿಸ್ಕೊಂಡು ತನ್ನ ಎಲ್ಲಾ ಸಹಚರರನ್ನ ಭೂಮಿಯ ಮೂಲೆ ಮೂಲೆಗೆ ಕಳಿಸ್ತಾನೆ ಈ ಬ್ರಾಹ್ಮಣನನ್ನ ಹುಡುಕಿ ಅಂತ. ಇಲ್ಲಿ ಈ ಜರತ್ಕಾರು ಅನ್ನೋ ಬ್ರಾಹ್ಮಣನಿಗೆ ಯಾಕೆ ಆ ಹೆಸರು ಏನಪ್ಪಾ ಅಂತಂದ್ರೆ, ಆ ಮನುಷ್ಯನಿಗೆ ಈ ಸಂಸಾರದಿಂದ ಅದೆಷ್ಟು ವಿರಕ್ತಿ ಇರುತ್ತೆ ಅಂತಂದ್ರೆ, ಮುಕ್ತಿಯ ಉತ್ಕಟತೆ ಎಷ್ಟಿರುತ್ತೆ ಅವನಿಗೆ ಅಂತಂದ್ರೆ, ತನ್ನ ದೇಹದ ಮೇಲೆ ಅವನಿಗೆ ನಿಗಾ ಇರೋದಿಲ್ಲ, ಊಟ ಮಾಡೋದಿಲ್ಲ, ತಿಂಡಿ ತಿನ್ನೋದಿಲ್ಲ, ನೀರ್ ಕುಡಿಯೋದಿಲ್ಲ, ಎಷ್ಟು ಕ್ರಶ ಆಗಿದ್ರೂ ಕೂಡ ದೇಹವನ್ನ ದಂಡಿಸ್ತಾ ಇರ್ತಾನೆ, ನನಗೂ ಈ ದೇಹಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ. ಆದ್ರೆ ಅವನು ಹಂಗೆ ಕಾಡಲ್ಲಿ ಅಲ್ದಾಡ್ತಾ ಇರ್ಬೇಕಿದ್ರೆ ಒಂದು ವಿಚಿತ್ರವಾಗಿರುವಂತಹ ಸನ್ನಿವೇಶವನ್ನ ನೋಡ್ಬಿಡ್ತಾನೆ. ಒಂದಷ್ಟು ಜನ ಒಬ್ರನ್ನ ಒಬ್ರು ಹಿಡ್ಕೊಂಡು ಒಂದ್ ಮರಕ್ ನೆತಾಡ್ತಿರ್ತಾರೆ, ಒಂದ್ ಸಣ್ಣ ಹಗ್ಗ ಹಿಡ್ಕೊಂಡು ನೆತಾಡ್ತಿರ್ತಾರೆ ಸಾಲಾಗಿ. ಆಮೇಲೆ ನೋಡಿದ್ರೆ ಒಂದು ತುದಿ ಕೊಂಬೆಯಲ್ಲಿ ಆ ದಾರ ಕಟ್ಕೊಂಡು ನೆತಾಡ್ಕೊಂಡಿದಾರಲ್ಲ ಇವ್ರು, ಆ ದಾರವನ್ನ ಒಂದು ಇಲಿ ಕಟ್ ಮಾಡಕ್ ಟ್ರೈ ಮಾಡ್ತಾ ಇರತ್ತೆ. ಅವಾಗ ಅವ್ನು ಕೇಳ್ತಾನೆ, ಯಾಕ್ರಪ್ಪ ಇಷ್ಟು ಕಷ್ಟಪಟ್ಟು ಆ ಹಗ್ಗ ಹಿಡ್ಕೊಂಡಿದ್ದೀರಾ, ಅಲ್ಲಿ ನೋಡಿದ್ರೆ ಇಲಿ ಮರಿ ಅದನ್ನ ಕಚ್ಚಿ ಬಿಸಾಕತ್ತೆ, ನೀವೆಲ್ಲ ಕೆಳಗಡೆ ಬೀಳ್ತೀರಾ, ಸತ್ತೋಗ್ತೀರಾ ಅಂತ ಹೇಳಿದಾಗ, ನಾವೆಲ್ರೂ ನಿಮ್ಮ ಪೂರ್ವಜರಪ್ಪ, ನೀನು ಮದ್ವೆ ಆಗದ್ದೆ, ನೀನು ನಿನ್ನ ಬಗ್ಗೆ ಕಾಳಜಿಯನ್ನ ಮಾಡ್ಕೊಳ್ಳದ್ದೆ, ನಮ್ಮ ಕುಲದ ಬಗ್ಗೆ ಆಲೋಚನೆ ಮಾಡದ್ದೆ, ನೀನು ಈ ರೀತಿ ಇದೆಯಲ್ಲ, ನಾವೆಲ್ಲರೂ ಕೂಡ ಒಂಥರ ಅಂತರ್ಪಿಶಾಚಿಯಾಗಿ ಓಡಾಡ್ತಾ ಇದೀವಿ, ನಮಗೆ ಹೆಂಗೂ ಮುಕ್ತಿ ಇಲ್ಲ, ಏನಾದ್ರೆ ಏನ್ ಪ್ರಯೋಜನ, ನಾವು ಆಲ್ರೆಡಿ ಸತ್ತಾಗಿದೆ, ನಮ್ಗೆ ಸದ್ಗತಿ ಸಿಗದೆ ನಾವ್ ಹಿಂಗೆಲ್ಲ ಮಾಡ್ತಾ ಇರೋದು ಅಂತ ಹೇಳಿದಾಗ ಅವನಿಗೆ ತುಂಬಾ ನೋವಾಗತ್ತೆ. ನನ್ನ ಬದುಕು ನನ್ನ ಇಷ್ಟ, ಆದ್ರೆ ನನ್ನ ಬದುಕಿನ ಆಯ್ಕೆ ಅನ್ನೋದು ನನ್ನ ಪೂರ್ವಜರಿಗೆ ಇಂಥ ದುರ್ಗತಿಯನ್ನ ತರಬಾರ್ದು ಅಂತ ಹೇಳ್ಬಿಟ್ಟು ಅವನು ಅವಾಗ ಆಲೋಚನೆ ಮಾಡ್ತಾನೆ, ಇಲ್ಲ ನಾನು ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು. ಆದ್ರೆ ಅವನ ಪೂರ್ತಿ ಮನಸ್ಸು ಮದ್ವೆ ಮೇಲೆ ಇರೋದಿಲ್ಲ. ಅದಕ್ಕೆ ಅವನೇನ್ ಮಾಡ್ತಾನೆ ಅಂತಂದ್ರೆ, ಅವನು ಆಲ್ಮೋಸ್ಟ್ ಮುದುಕ ಆಗಿರ್ತಾನೆ, ಆದ್ರೂ ಕೂಡ ನೋಡಿ ಮುದುಕಂಗೆ ಕಂಡೀಷನ್ ಬೇರೆ ಮದ್ವೆ ಆಗುವಾಗ. ಈಗಿನ ಕಾಲದಲ್ಲಿ ಎಲ್ಲಾ ಸರಿ ಇರೋ ಗಂಡ್ಮಕ್ಳಿಗೆ ಮದ್ವೆ ಆಗುವಾಗ ಪಾಪ ಎಷ್ಟೋ ಕಷ್ಟ ಆಗುತ್ತೆ, ಅಂಥದ್ರಲ್ಲಿ ಈ ವ್ಯಕ್ತಿಗೆ ಮದ್ವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಮೇಲಿಂದ ಮುದುಕ, ಮೇಲಿಂದ ಕಂಡೀಷನ್ ಆಗ್ತಾ ಇದ್ದಾನೆ, ನಾನ್ ಮದ್ವೆ ಆಗೋ ಹೆಂಡತಿಯನ್ನ ನಾನ್ ಮತ್ತೆ ಸಾಕೋದಿಲ್ಲ, ನನ್ನ ಜವಾಬ್ದಾರಿ ಅಲ್ಲ ಅವಳು ಅಂತ ಹೇಳ್ಬಿಟ್ಟು ನನಗೆ ಯಾರಾದ್ರೂ ಹೆಣ್ಣು ಕೊಡ್ತೀರಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಯಾರು ಅವನಿಗೆ ಯಾಕೆ ಕೊಡ್ತಾರೆ ಹೇಳಿ?
ಬಟ್ ಅದು ಅವನಿಗೆ ಫ್ರಸ್ಟ್ರೇಷನ್ ಆಗಿ ಒಂದ್ಸತಿ ಜೋರಾಗಿ ಕಿರ್ಚಾಡ್ತಾನಂತೆ. ಜರತ್ಕಾರು 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 ಅಂತ ಹೇಳ್ಬಿಟ್ಟು ಅವನ ಹೆಸರು ತೆಗೆದ್ಬಿಟ್ಟು ಕಿರ್ಚಾಡ್ತಾನಂತೆ. ಇದು ಯಾವ ವಾಸುಕಿ ಕಳಿಸಿರುವಂತಹ ಸಹಚರರ ಕಿವಿಗೆ ಬೀಳುತ್ತೆ. ಅವರು ಓಡ್ ಹೋಗಿ ವಾಸುಕಿಗೆ ಸುದ್ದಿಯನ್ನ ಮುಟ್ಟಿಸ್ತಾರೆ. ಹಾಗೆ ವಾಸುಕಿ ಬಂದ್ಬಿಟ್ಟು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಕೊಡ್ತೀನಿ ನನ್ನ ತಂಗಿಯನ್ನ, ಮದ್ವೆ ಆಗಿ ಸುಖವಾಗಿರು, ನೀನು ಅವಳನ್ನ ಹೆಂಡತಿಯಾಗಿ ಸಾಕ್ಬೇಕಾಗಿಲ್ಲ, ನಾನೇ ಸಾಕ್ತೀನಿ, ಮಹಾರಾಣಿ ರೀತಿಯಲ್ಲಿ ನಾನೇ ನೋಡ್ಕೊಳ್ತೀನಿ, ಅವಳೆಲ್ಲ ಖರ್ಚು ವೆಚ್ಚ ಎಲ್ಲವೂ ನಂದು, ಆದ್ರೆ ನೀನ್ ಮದ್ವೆ ಆಗು ಮಾರಾಯ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾನೆ. ಯಾಕೆಂತಂದ್ರೆ ಪಾಪ ವಾಸುಕಿಗೆ ಮತ್ಯಾವುದು ದಾರಿ ಇಲ್ಲ. ದಟ್ ಈಸ್ ದ ಓನ್ಲಿ ಆಪ್ಷನ್. ಇಲ್ಲಿ ಮಜಾ ಏನಪ್ಪಾ ಅಂತಂದ್ರೆ, ಈ ಜರತ್ಕಾರುವಿನ ಹೆಂಡತಿ ಜರತ್ಕಾರುನೇ ಆಗಿರ್ತಾಳೆ. ಅಂದ್ರೆ ಇವರಿಬ್ಬರ ಹೆಸರು ಸೇಮ್. ವಾಸುಕಿಯ ತಂಗಿ ಹೆಸರು ಕೂಡ ಜರತ್ಕಾರು ಅಂತ. ಮದ್ವೆ ಆದ್ಮೇಲೆ ಇವನೊಂದು ಕಂಡೀಷನ್ ಇರುತ್ತೆ ಈ ಮುದುಕಂದು. ಅವ್ನು ಹೇಳ್ತಾನೆ, ನೋಡಮ್ಮ, ನಾನು ನಿಮ್ಮಣ್ಣನಿಗೆ ಕಂಡೀಷನ್ ಎಲ್ಲ ಮೊದಲೇ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನೀನು ನನ್ನ ವಿರುದ್ಧವಾಗಿ ಮಾತಾಡೋದು, ನನ್ನನ್ನು ಧಿಕ್ಕರಿಸೋದು, ಹಿಂಗಿದೆಲ್ಲ ಮಾಡಬೇಡ. ನನಗೆ ಈ ಸಂಸಾರದಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಆದ್ರೆ ನಾನು ಯಾವತ್ತು ನೀನು ವಿರುದ್ಧವಾಗಿ ಮಾತಾಡಿ ನನ್ನ ಧಿಕ್ಕರಿಸ್ತೀಯೋ ಅವತ್ತು ಇಲ್ಲಿಂದ ಹೊರಟೋಗ್ಬಿಡ್ತೀನಿ, ಅಲ್ಲಿವರೆಗೂ ನಾನು ನಿನ್ ಜೊತೆ ನೆಮ್ಮದಿಯಿಂದ ಇರ್ತೀನಿ ಅಂತ ಹೇಳ್ಬಿಟ್ಟು ಒಂದ್ ದಿವಸ ಮಧ್ಯಾಹ್ನ ಊಟ ಆದ್ಮೇಲೆ ಅವಳ ತೊಡೆ ಮೇಲೆ ಮಲಗಿರ್ತಾನಂತೆ. ಅವಳು ಗಾಳಿಯನ್ನ ಹಾಕ್ತಾ ಇರ್ತಾಳೆ. ಈ ನಡುವೆ ಮಲಗಿ ಅವತ್ತು ಸಂಧ್ಯಾಕಾಲ ಬಂದ್ರು ಕೂಡ ಈ ಜರತ್ಕಾರುಗೆ ಎಚ್ಚರಾನೇ ಆಗೋದಿಲ್ಲ. ಇವಳಿಗೆ ಇವಾಗ ಧರ್ಮ ಸಂಕಟ. ಮೊದ್ಲೇ ಇವನು ಕೋಪಿಷ್ಟ, ಸಂಸಾರ ಬೇಡ ಓಡೋಗ್ತೀನಿ ಅಂತ ಹೇಳ್ತಿದ್ದಾನೆ. ಇವಾಗ ನಾನು ಎಬ್ಬಿಸಿದ್ರೆ ಯಾಕೆ ಎಬ್ಬಿಸ್ದೆ ಅಂತ ಕಿರ್ಚಾಡ್ತಾನೆ. ಎಬ್ಬಿಸ್ಲಿಲ್ಲ ಅಂತಂದ್ರೆ ಹೇಳಿ ಕೇಳಿ ಅವನು ಅಗ್ನಿಹೋತ್ರಿ ಬ್ರಾಹ್ಮಣ. ಅಂದ್ರೆ ಸಂಧ್ಯಾಕಾಲದ ಸೂರ್ಯಾಸ್ತದ ಸಮಯದಲ್ಲಿ ಸಂಧ್ಯಾವಂದನೆ ಜೊತೆಗೆ ಬೆಂಕಿಯ ಮುಂದೆ ಈ ಹೋಮ ಹವನ ಎಲ್ಲ ಮಾಡ್ಬೇಕು. ಅದನ್ನೇ ನಾವು ಅಗ್ನಿಹೋತ್ರಿ ಅಂತ ಹೇಳೋದು. ಅವನ ಧರ್ಮ ಭಂಗ ಆಗತ್ತೆ. ನಾನು ಇವಾಗ ಏಳಿಸ್ಲಾ ಬೇಡವಾ ಅಂತ ಹೇಳ್ಬಿಟ್ಟು ಪೀಕಲಾಟಕ್ಕೆ ಬಿದ್ದು ಕೊನೆ ಡಿಸೈಡ್ ಮಾಡ್ತಾಳೆ, ಅದ್ ಏನಾಗ್ಬೇಕು ಆಗತ್ತೆ ನನ್ನ ಹಣೆ ಬರೋದಲ್ಲಿ ಅಂತ ಹೇಳ್ಬಿಟ್ಟು ಎಬಸ್ತಾಳೆ. ಆಸ್ ಎಕ್ಸ್ಪೆಕ್ಟೆಡ್ ಕಿರ್ಚಾಡ್ತಾನೆ. ಏನ್ ಅನ್ಕೊಂಡಿದ್ಯಾ ನೀನು, ನಾನು ಮಲಗಿದ್ದೀನಿ ಅಷ್ಟು ಪ್ರಶಾಂತವಾಗಿ, ನನ್ನನ್ನ ಎಬಸ್ತೀಯ ಅಂತ ಬೈದಾಗ ಇವಳು ಹೇಳ್ತಾಳೆ, ನೀವು ಸಂಧ್ಯಾ ವಂದನೆ ಮಾಡೋ ಸಮಯ ಆಯ್ತು ಅಂದಾಗ ನಿನ್ನನ್ನ ಕೇಳಿ ನಾನು ಮಾಡ್ಬೇಕಾ? ನಾನು ಎಂಥ ತಪಸ್ವಿ ಅನ್ನೋದು ನನಗೆ ಗೊತ್ತಿಲ್ವಾ? ನಿನ್ಗೆ ತಾಕೀತನ್ನ ಮಾಡಿದ್ರೂ ಕೂಡ ನೀನು ಈ ಸಂಸಾರ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ಲಿಲ್ಲ ಅಂತಂದ್ರೆ ಇಲ್ಲಿಗೆ ನಿನ್ನ ಸಂಬಂಧ ಅನ್ನುವಂಥದ್ದು ಮುಗೀತು. ನಾನು ಈಗ ಮುಕ್ತವಾಗಿ, ನನ್ನ ಪೂರ್ವಜರು ಯಾರಿದ್ರು ಅವರಿಗೆ ಮುಕ್ತಿ ಸಿಕ್ಕಿದೆ, ನಾನಿವಾಗ ಮುಕ್ತವಾಗಿ ವೈರಾಗ್ಯದ ಕಡೆ ಹೋಗ್ತೀನಿ ಅಂತ ಹೇಳಿದಾಗ ಈ ಜರತ್ಕಾರು, ಅವನ ಹೆಂಡತಿ ಇರ್ತಾಳಲ್ಲ ವಾಸುಕಿಯ ತಂಗಿ, ತುಂಬಾ ಬೇಜಾರು ಮಾಡ್ಕೋತಾಳೆ. ನಿಮ್ಮ ಮದುವೆ ಮಾಡಿದ್ದೆ ನಮ್ಮಣ್ಣ, ಆ ಹುಟ್ಟೋ ಮಗನಿಂದ ನಮ್ಮ ಸಂತತಿ ಉಳಿಯತ್ತೆ ಅಂತ. ನೀವು ನೋಡಿದ್ರೆ ಚಿಕ್ಕ ವಿಷಯಕ್ಕೆ ಕೋಪ ಮಾಡ್ಕೊಂಡು ಈ ರೀತಿ ವೈರಾಗ್ಯದ ಕಡೆ ಹೋಗ್ತೀನಿ ಅಂತ ಹೇಳಿದ್ರೆ ಏನ್ ಅರ್ಥ? ಕರುಣೆ ತೋರಿಸಿ ಅಂತ ಹೇಳಿದಾಗ ನಿನ್ನ ಗರ್ಭದಲ್ಲಿ ಆಲ್ರೆಡಿ ಮಗು ಇದೆ ಅಂತ ಹೇಳ್ತಾನೆ. ಏನೂ ಅಂತ ಹೇಳ್ತಾಳೆ ಅವಳು. ಅಸ್ತಿ ಅಂತ ಹೇಳ್ತಾನಂತೆ. ಅಂದ್ರೆ ಇದೆ, ಸಂಸ್ಕೃತದಲ್ಲಿ ಇದೆ, ಮಗು ಇದೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ ಜರತ್ಕಾರು ಮಹರ್ಷಿ ತನ್ನ ತಪಸ್ಸನ್ನ, ವೈರಾಗ್ಯದ ಜೀವನವನ್ನ ಶುರು ಮಾಡ್ಕೊಳ್ಳೋಕೆ. ಮತ್ತೆ ಯಾಕೆಂತಂದ್ರೆ ಅವನ ಜೀವನದ ಉದ್ದೇಶನೇ ಅದಾಗಿತ್ತು. ಆವಾಗ ಇವಳು ತನ್ನ ಅಣ್ಣನಿಗೆ ಹೇಳ್ತಾಳೆ, ನನ್ನ ಗರ್ಭದಲ್ಲಿ ಮಗು ಇದೆ ಅನ್ನೋದನ್ನ ನನ್ನ ಗಂಡ ಹೇಳಿದ್ದಾರೆ, ಅವರು ಯಾವತ್ತೂ ಸುಳ್ಳನ್ನ ಆಡಿಲ್ಲ, ಅಂದಮೇಲೆ ಈ ಮಗು ಇರೋದು ಸತ್ಯ, ಜೊತೆಗೆ ಅವರು ಅಸ್ತಿ ಅಂತ ಹೇಳಿರೋದಕ್ಕೆ, ಹಾಗೆ ಇನ್ಮೇಲೆ ಅವರು ನಮ್ಗೆ ಕಾಣೋಕೆ ಸಿಗದ್ದೇ ಇರಬಹುದು, ಹುಟ್ಟುವ ಮಗನನ್ನ ನಾನು ಆಸ್ತಿಕ ಅಂತ ಕರಿತೀನಿ ಅಂತ ಹೇಳ್ತಾಳೆ. ಹಾಗೆ ಹುಟ್ಟುವಂತಹ ಮಗ ಎಂಥ ಮೇಧಾವಿ, ಹಾಗೆ ಎಂಥ ವೇದ ಪಾರಂಗತ ಆಗಿರ್ತಾನೆ ಅಂತಂದ್ರೆ ಖುದ್ದು ಭೃಗು ಮಹರ್ಷಿಯ ಮಗ ಚವನ ಮಹರ್ಷಿ ಅವರ ನೇತೃತ್ವದಲ್ಲಿ ಈ ಹುಡುಗನಿಗೆ ಎಲ್ಲಾ ರೀತಿಯ ವಿದ್ಯೆಗಳ ದಾನ ಅನ್ನೋದು ನಡೆಯುತ್ತೆ. ಅತ್ಯಂತ ಧೀಮಂತ ಶ್ರೇಷ್ಠ ಬ್ರಾಹ್ಮಣರಲ್ಲಿ ಅವನ ಜ್ಞಾನದಿಂದ ಬ್ರಾಹ್ಮಣ. ಈಗ ಈ ಆಸ್ತಿಕ ಅನ್ನೋ ವ್ಯಕ್ತಿನೇ ಈ ಸರ್ಪಕುಲವನ್ನ ಬಚಾವ್ ಮಾಡುವಂತಹ ಕೆಲಸ ಮಾಡಕ್ಕಿರುವಂತಹ ಏಕೈಕವರ ವಾಸುಕಿಯ ಪಾಲಿಗೆ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲಿ ಸರ್ಪಗಳ ಯಾಗ ನಡೀತಾ ಇದೆ, ಹೆಸರನ್ನ ಕರೆದು 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 ಬನ್ನಿ ಬಂದು ಸಾಯಿರಿ ಅಂತ ಹೇಳ್ಬಿಟ್ಟು ಎಲ್ಲಾ ಬ್ರಾಹ್ಮಣರು, ಎಲ್ಲಾ ಋತ್ವಿಕರು ಸೇರ್ಬಿಟ್ಟು ದೊಡ್ಡ ಯಜ್ಞವನ್ನ ಮಾಡ್ತಿದ್ದಾರೆ. ಆ ಯಜ್ಞಕ್ಕೆ ಹೆಸರು ಕರಿತಾ ಇದ್ದ ಹಾಗೆ ಸರ್ಪಗಳು ಬಂದು ಆಹುತಿಯನ್ನ ಕೊಡ್ತಾ ಇದ್ದಾವೆ. ಇದೆಲ್ಲ ನಡೀತಾ ಇರ್ಬೇಕಿದ್ರೆ ಹೆಂಗ್ ನಿಲ್ಲಿಸ್ಲಿ ಅಂತ ಗೊತ್ತಾಗ್ತಾ ಇರೋದಿಲ್ಲ ವಾಸುಕಿಗೆ. ಇದೆಲ್ಲದರ ನಡುವೆ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಜನಮೇಜ ರಾಜನ ತಂದೆ ಪರೀಕ್ಷಿತನನ್ನ ಕೊಂದಿದ್ದು ತಕ್ಷಕನಾಗ. ಟೆಕ್ನಿಕಲಿ ಅವನನ್ನ ಮಾತ್ರ ರಿವೆಂಜ್ ತಗೊಂಡ್ರೆ ದಟ್ ಈಸ್ ವ್ಯಾಲಿಡ್. ಅದನ್ನ ಬಿಟ್ಬಿಟ್ಟು ಜನಮೇಜ ಎಲ್ಲಾ ಹಾವುಗಳನ್ನ ಸರ್ವನಾಶ ಮಾಡಕ್ ಹೊಂದಿರ್ತಾನೆ. ಜೊತೆಗೆ ಅದಕ್ಕೆ ಯಾವುದೇ ಬ್ರಾಹ್ಮಣರು, ಜ್ಞಾನಿಗಳು ಕೂಡ ಬೇಡ ಮಾಡ್ಬೇಡ ನೀನು ಅಂತ ಹೇಳಿರೋದಿಲ್ಲ. ಇದೆಲ್ಲದಕ್ಕೂ ಏನಪ್ಪಾ ಲಾಜಿಕಲ್ ಕೊಂಡಿ ಅಂತಂದ್ರೆ,
ಹೀಗಾಗ್ಬೇಕು, ಹಾಗೆ ಇದನ್ನ ಒಬ್ಬ ನಿಲ್ಸಕ್ ಬರ್ತಾನೆ ಅನ್ನುವಂತಹ ಲೀಲೆ ಅಂತ ಹೇಳಿದ್ರೆ ಅದೇ. ಎಲ್ಲದಕ್ಕೂ ಏನೋ ಒಂದು ರೀಸನ್ ಇರುತ್ತೆ, ಅದು ಕೋರ್ಸ್ ಆಫ್ ಟೈಮ್ ಅಲ್ಲಿ ರಿವೀಲ್ ಆಗುತ್ತೆ. ಇದರ ಪೂರ್ವ ಜ್ಞಾನ ಅನ್ನೋದು ಬಹುಶಃ ವೇದವ್ಯಾಸರಿಗೆ ಇದ್ದಿತ್ತು ಅಂತ ಅನಿಸುತ್ತೆ. ಹಾಗಾಗಿ ಅವರು ಈ ಅಧರ್ಮಿ ನಾಗಗಳ ಸರ್ವನಾಶ ಅನ್ನೋದು ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೋಸ್ಕರ ಆ ಯಾಗದಲ್ಲಿ ಭಾಗಿಯಾಗಿರ್ತಾರೆ ಕೂಡ. ಈ ರೀತಿ ಎಲ್ಲಾ ಕೆಟ್ಟ ಸರ್ಪಗಳು ಬಂದು ಸರ್ವನಾಶ ಆಗ್ತಾ ಇರ್ಬೇಕಿದ್ರೆ ನಮ್ಮ ಆಸ್ತಿಕ ಬ್ರಾಹ್ಮಣ ಆ ಯಾಗ ಎಲ್ಲಿ ನಡೀತಾ ಇರುತ್ತೆ ಅಲ್ಲಿಗೆ ಹೋಗಿ ನಿಲ್ತಾನೆ. ಆದ್ರೆ ಯಾರಿಗೂ ಎಂಟ್ರಿ ಇಲ್ಲ, ಜನಮೇಜ ಹೇಳೋವರೆಗೂ ಯಾರಿಗೂ ಎಂಟ್ರಿ ಇಲ್ಲ. ಅವಾಗ ಏನ್ ಮಾಡ್ತಾನೆ ನಮ್ಮ ಆಸ್ತಿಕ ಅಂತಂದ್ರೆ, ತುಂಬಾ ಪ್ರಿಯವಾಗೋ ಭಾಷೆಯಲ್ಲಿ ಈ ಜನಮೇಜ ರಾಜನನ್ನ ಶ್ರೀಮನ್ನಾರಾಯಣನಿಗೆ ಹೋಲಿಸಿ, ದೇವರಿಗೆ ಹೋಲಿಸಿ, ಧರ್ಮಕ್ಕೆ ಹೋಲಿಸಿ, ಅವನನ್ನು ಬಿಟ್ಟಿರಿಲ್ಲ ಅನ್ನೋ ರೀತಿಯಲ್ಲಿ ಹಾಡಿ ಹೊಗಳ್ತಾನೆ, ತುಂಬಾ ನಯ ವಿನಯವಾಗಿ. ನಾವು ಅದಿಷ್ಟೇ ಹೇಳ್ಬೋದಾಯ್ತಾ, ನಂಗೆ ಯಾರು ಪ್ರಶಂಸೆ ಮಾಡಿದ್ರೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ, ಅಲ್ಟಿಮೇಟ್ಲಿ ಎಲ್ರಿಗೂ ಬೇಕಾಗಿರೋದು ಒಂದ್ 4 ಜನ ನಮ್ಮ ಬಗ್ಗೆ ಒಳ್ಳೆ ಮಾತಾಡ್ಲಿ, ಆದ್ರೆ ಅದು ನಮ್ಮ ಮುಂದೆ ಮಾತಾಡ್ಲಿ ಅಂತ. ಹಂಗಿದ್ರಲ್ಲಿ ಶ್ರೀಮನ್ನಾರಾಯಣಂಗೆಲ್ಲ ಹೋಲಿಸ್ಬಿಟ್ಟು, ದೇವ್ರಿಗೆಲ್ಲ ಹೋಲಿಸ್ಬಿಟ್ಟು ಒಬ್ಬ ವ್ಯಕ್ತಿ ಬರೀ ಸೌಂಡ್ ಕೇಳಿಸ್ತಾ ಇದೆ, ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಒಬ್ಬ ರಾಜಂಗೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಯಾರದು ಅಷ್ಟೆಲ್ಲ ಚೆನ್ನಾಗಿ ಮಾತಾಡ್ತಿದ್ದಾರೆ, ಕರೀರಿ ಒಳಗೆ ಅಂತ ಹೇಳ್ತಾನೆ. ಅವನ ಎದುರುಗಡೆ ನಿಂತುಬಿಟ್ಟು ಆಸ್ತಿಕ ತನ್ನ ಪಾಂಡಿತ್ಯವನ್ನ ಪ್ರದರ್ಶನ ಮಾಡ್ತಾ ಇನ್ನೂ ಹೊಗಳ್ತಾನೆ. ಕೇಳು ಖುಷಿ ಆಗ್ಬಿಡುತ್ತೆ ಜನಮೇಜ ರಾಜನಿಗೆ. ಏನ್ ಬೇಕಾದ್ರೂ ವರ ಕೇಳು, ನನ್ನ ಮನಸ್ಸನ್ನ ತುಂಬಾ ಪ್ರಸನ್ನಗೊಳಿಸಿದೀಯಾ ನೀನು, ಏನ್ ಬೇಕಾದ್ರೂ ವರ ಕೇಳು ಅಂತ ಹೇಳ್ಬಿಡ್ತಾನೆ. ಇದೆಲ್ಲದರ ನಡುವೆ ನಾನು ಆಗ್ಲೇ ಹೇಳಿದೆ, ಯಾರ ಟಾರ್ಗೆಟು? ತಕ್ಷಕನಾಗ. ಅವನು ಮಾತ್ರ ಬರ್ತಾ ಇರೋದಿಲ್ಲ ಯಾಗಕ್ಕೆ ಆಹುತಿ ಆಗೋದಕ್ಕೆ. ಏನಕ್ಕೆ ಅಂತಂದ್ರೆ, ಈ ಯಾಗ ಮಾಡ್ತಾನಂತೆ ಪರೀಕ್ಷಿತನ ಮಗ ಅಂತ ಗೊತ್ತಾಗಿದ್ದೆ ಇವನು ಏನ್ ಮಾಡ್ತಾನೆ ಅಂತಂದ್ರೆ, ಭಯಂಕರ ಚಾಲು ಈ ತಕ್ಷಕ. ಅವನ್ ಏನ್ ಮಾಡ್ತಾನೆ ಅಂತಂದ್ರೆ, ಇಂದ್ರನ ಹತ್ರ ಹೋಗ್ಬಿಟ್ಟು ಯಾವ್ದೋ ಒಂದು ಹಳೆ ಸಹಾಯವನ್ನೆಲ್ಲ ನೆನಪಿಸ್ಬಿಟ್ಟು ಅವನಿಗೆ, ನನ್ಗೆ ಇವಾಗ ರಕ್ಷಣೆ ಕೊಡ್ಬೇಕು, ನೀನು ನನ್ನನ್ನು ಕಾಪಾಡ್ಬೇಕು ನೀವು ಅಂತ ಹೇಳ್ಬಿಟ್ಟು ಕಟ್ ಹಾಕ್ಬಿಟ್ಟು ಈ ಇಂದ್ರ ಇವಾಗ ಇಬ್ಬಂದಿಗೆ ಬೀಳ್ತಾನೆ. ಆದ್ರೆ ಯಾವಾಗ ಈ ಯಾಗದ ಮಂತ್ರ ಘೋಷ ಅನ್ನೋದು ಅತಿಯಾಗತ್ತೆ, ಅದು ಸ್ವರ್ಗ ಲೋಕವನ್ನ ದಾಟಿ ಮೀರಿ ಇಂದ್ರನ ಪವರ್ಗೂ ಮೀರಿರುವಂತಹ ಸೆಳೆತವನ್ನ ಕ್ರಿಯೇಟ್ ಮಾಡುತ್ತೆ. ಇಂದ್ರನನ್ನೇ ಆಹುತಿ ಕೊಡಕ್ಕೆ ಹೋಗ್ತಾರೆ. ಆವಾಗ ಇಂದ್ರನ ಬುಡಕ್ಕೆ ಬೆಂಕಿ ಬಿತ್ತು. ಅಲ್ಲಿಯವರೆಗೂ ರಕ್ಷಣೆ ಕೊಡ್ತೀನಿ, ನನ್ನ ಅಧೀನದಲ್ಲಿ ಅಗ್ನಿ ಇರೋದು ಅಂತ ಏನ್ ಹೇಳ್ತಾ ಇರ್ತಾನೆ. ಯಾವಾಗ ಇಂದ್ರನ ಬುಡಕ್ಕೆ ಬೆಂಕಿ ಬಿತ್ತಲ್ಲ, ಆವಾಗ ಇವನು ತಕ್ಷಕನನ್ನ ನಂಗೂ ನಿಂಗೂ ಸಂಬಂಧ ಇಲ್ಲ ಅಂತ ಕೈ ಬಿಟ್ಬಿಡ್ತಾನೆ. ತಕ್ಷಕ ಇನ್ನೇನು ಬೀಳ್ಬೇಕು ಆ ಯಜ್ಞದ ಕುಂಡದಲ್ಲಿ, ಸಡನ್ ಆಗಿ ಹೇಳ್ತಾನೆ ಆಸ್ತಿಕ, ಈ ಯಾಗವನ್ನ ಇಲ್ಗೆ ನಿಲ್ಸು. ಶಾಕ್ ಆಗತ್ತೆ ಜನಮೇಜನಿಗೆ. ಅರೆ, ಆ ಶಿಲ್ಪಿ ಹೇಳಿದ್ದು ಇದು ಅರ್ಧಕ್ಕೆ ನಿಲ್ಲತ್ತೆ ಅಂತ ಹೇಳಿ ಈ ಬ್ರಾಹ್ಮಣ ಇವಾಗ ವರ ಕೇಳ್ತಾ ಇದ್ದಾನೆ, ಇದನ್ನ ನಿಲ್ಸು ಅಂತ. ಏನಿದು? ನಾನ್ ಹಂಗಾದ್ರೆ ನಮ್ಮ ಅಪ್ಪನ್ನ ಯಾರು ಸಾಯಿಸಿದ್ರು ಅಷ್ಟು ಕ್ರೂರವಾಗಿ, ಅವನನ್ನ ಸಾಯಿಸೋದ್ ಬೇಡವಾ? ಅವನಿನ್ನೂ ಸತ್ತಿಲ್ಲ, ತಕ್ಷಕ ಇನ್ನು ಬಿದ್ದಿಲ್ಲ, ಅದ್ರ ಮಧ್ಯದಲ್ಲೇ ಇವನು ನಿಲ್ಸು ಅಂತ ಹೇಳ್ತಿದ್ದಾನಂತ ಹೇಳ್ಬಿಟ್ಟು ಜನಮೇಜ ಬೇಡ್ಕೊಳ್ತಾನೆ. ಏನ್ ಬೇಕಾದ್ರೂ ಕೇಳು, ನನ್ನ ರಾಜ್ಯನೇ ಕೇಳು, ಬೇಕಾದ್ರೆ ಎಷ್ಟು ಆಸ್ತಿ ಬೇಕಾದ್ರೂ ಕೊಡ್ತೀನಿ ನಿಂಗೆ, ಏನ್ ಬೇಕು ಕೇಳು, ಬಟ್ ಈ ಯಾಗನ ನಿಲ್ಸ್ ಅಂತ ಮಾತ್ರ ಹೇಳ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಆಸ್ತಿಕ ತುಂಬಾ ಫರ್ಮ್ ಆಗಿ ಹೇಳ್ತಾನೆ, ರಾಜ ನೀನು ಮಾತನ್ನ ಕೊಟ್ಟಿದ್ದೀಯ, ಹಾಗೆ ಯಾರು ಅಧರ್ಮದಲ್ಲಿ ದಾರಿಯಲ್ಲಿ ಇದ್ದಂತಹ ನಾಗಗಳೆಲ್ಲ ಯಾರಿದ್ರು ಅವೆಲ್ಲವೂ ಕೂಡ ಇಲ್ಲಿ ಬಿದ್ದು ಆಗಿದೆ. ಹಾಗೆ ನನ್ನ ಪೂರ್ವಜ ಆಗಿರುವಂತಹ, ನನ್ನ ಸಂಬಂಧಿಕ ಆಗಿರುವಂತಹ ತಕ್ಷಕನಿಗೆ ಒಂದು ಲೀಲೆಯ ಭಾಗವಾಗಿದ್ದ ಪರೀಕ್ಷಿತ ರಾಜನ ಅಂತ್ಯ ಅನ್ನುವಂಥದ್ದು ಹಾಗೆ ಆಗಬೇಕಿತ್ತು. ಅದಕ್ಕೆ ನಿಮಿತ್ತ ಆಜ್ಞೆ ಹೊರತು ನೀನಿದನ್ನ ಸೇಡು ಅಂತ ಹೇಳ್ಬಿಟ್ಟು ಎಲ್ಲಾ ನಾಗಗಳನ್ನ ಬಲಿ ತಗೊಂಡೆ ಅಂತಂದ್ರೆ ಈ ಭೂಮಿಯ ಮೇಲೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗತ್ತೆ. ಇನ್ನಾದ್ರೂ ನಿಲ್ಲಿಸು, ನಾನು ನಿನ್ನ ಹತ್ರ ಬೇಡ್ಕೊಡ್ತೀನಿ ಇದನ್ನ ಅಂತ ಹೇಳ್ಬಿಟ್ಟು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಾಗ ಜನಮೇಜನಿಗೂ ಅನಿಸುತ್ತೆ, ಹಾಗೆ ವೇದವ್ಯಾಸರು ಕೂಡ ಹೇಳ್ತಾರೆ, ನಾವು ಈ ರೀತಿ ಒಂದು ಸಂತತಿಯನ್ನ ಸರ್ವನಾಶ ಮಾಡೋದು ಸರಿಯಲ್ಲ, ಅದು ಪ್ರಕೃತಿಗೆ ಅದರ ಸಮತೋಲನವನ್ನ ಕಾಯ್ದುಕೊಳ್ಳೋಕೆ ದೊಡ್ಡ ಚಾಲೆಂಜ್ ಅನ್ನ ಹಾಕತ್ತೆ, ಇಲ್ಲಿಗೆ ನಿಲ್ಸ್ಬಿಡು ಅಂತ ಹೇಳ್ತಾನೆ. ಹಾಗೆ ತಕ್ಷಕ ಉಳ್ಕೊಂಡ್ಬಿಡ್ತಾನೆ. ಇದೆಲ್ಲದ್ರ ನಡುವೆ ಈ ತಕ್ಷಕ ಉಳ್ಕೊಂಡ್ ಆದ್ಮೇಲೆ ನಮ್ಮ ಆಸ್ತಿಕ ಏನನ್ನ ಹೇಳ್ತಾನೆ ಅಂತಂದ್ರೆ, ನಾನು ನಿನ್ನನ್ನ ಉಳಿಸಿದ್ದೀನಿ, ಯಾಕೆಂತಂದ್ರೆ ನೀನು ಒಂದು ನಿಮಿತ್ತ ಆಗಿದ್ದೆ. ಹಾಗೆ ಈ ರಾಜ ನನ್ನ ಮಾತಿಗೆ ಗೌರವವನ್ನ ಕೊಟ್ಟು ಅವನ ಸೇಡನ್ನ ಬಿಟ್ಟ, ನಾನು ಇದನ್ನ ಮಾಡೇ ತೀರ್ತೀನಿ ಅನ್ನೋ ಅಹಂಕಾರವನ್ನ ತೋರ್ಪಡಿಸದ್ದೆ, ಆಯ್ತು ಹೋಗ್ಲಿ, ಯಾವುದೋ ಒಂದು ನಿಮಿತ್ತದ ಮೂಲಕ ಈ ಪ್ರಕೃತಿಗೆ, ಈ ಭೂಮಿಗೆ ಒಳ್ಳೇದಾಗತ್ತೆ ಅಂತಂದ್ರೆ, ಇಲ್ಲಿ ನನ್ನಪ್ಪ ಹೋದ, ಇವರಪ್ಪ ಹೋದ, ಅವರಪ್ಪ ಹೋದ ಅಂತ ಹಳೇದನ್ನ ಕೆದಕೊಂಡು ಕೂತ್ಕೊಂಡು ಅದನ್ನ ರಿವೆಂಚ್ ಆಗಿ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇವನು ಧರ್ಮಿಷ್ಠ ಅಂತಂದ್ರೆ, ನಾನು ನಿನ್ನ ಹತ್ರ
ಒಂದು ಭಾಷೆಯನ್ನ ತಗೊಳ್ತೀನಿ, ಕೊಡೋಕ್ ರೆಡಿ ಇದೆಯಾ ಅಂತ ಕೇಳ್ತಾನೆ. ಆವಾಗ ವಾಸುಕಿ ಮುಂದಾಳತ್ವವನ್ನ ವಹಿಸಿ ಏನೇ ಇದ್ರು ಕೇಳು, ಆ ವರವನ್ನ ನಾನ್ ಕೊಡ್ತೀನಿ ಅಂತ ಹೇಳ್ತಾನೆ. ತಕ್ಷಕ ಕೂಡ ಅದಕ್ಕೆ ಒಪ್ಪುಕೊಳ್ತಾನೆ. ಏನು ಆಸ್ತಿಕ ಕೇಳಿರುವಂತಹ ವರ ಅಂತಂದ್ರೆ, ಈ ಕಥೆಯನ್ನ ಯಾವುದೇ ರೂಪದಲ್ಲಿ ಅದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರ, ಅಥವಾ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ರ, ಅಥವಾ ಒಂದು ಪುಸ್ತಕದಲ್ಲಿ, ನಾನಾಗ್ಲೇ ಹೇಳಿದ ಹಾಗೆ ಆಸ್ತಿಕ ಪರ್ವ ಅಂತ ಏನ್ ಬರುತ್ತೆ ಆ ಪುಸ್ತಕದಲ್ಲಿ ಓದಿದ್ರ, ಯಾವುದೇ ರೂಪದಲ್ಲಿ ಕೇಳಿಸ್ಕೊಂಡ್ರು ಕೂಡ ಈ ಸರ್ಪದ ಬಾಧೆ ಅನ್ನೋದು ಯಾವ ಮನುಷ್ಯರನ್ನ ಕೂಡ ಯಾವತ್ತಿಗೂ ಸತಾಯಿಸಬಾರ್ದು, ಈ ಭಾಷೆಯನ್ನ ನನಗೆ ಕೊಡು ಅಂತ ಹೇಳ್ತಾನೆ. ಹಾಗೆ ವಾಸುಕಿ ಆ ವರದಾನವನ್ನ ಕೊಡ್ತಾನೆ. ಮುಂದೆ ಅದೆಷ್ಟೇ ಶತಮಾನಗಳು, ಅದೆಷ್ಟೇ ಸಮಯ ಕಳೆದರೂ ಕೂಡ ಯಾವುದೇ ಮನುಷ್ಯ ಅವನು ಮನಸ್ಸಿನಲ್ಲಿ ನಾಗರಹಾವು ಕಂಡಾಗ, ಸರ್ಪ ಕಂಡಾಗ, ಆ ಸಂತತಿ ಕಂಡಾಗ ಈ ಕಥೆಯನ್ನ ಮಾನಸಿಕವಾಗಿ ನೆನಪಿಸ್ಕೊಂಡ್ರೂ ಕೂಡ ಅವನಿಗೆ ನಮ್ಮ ಸಂತತಿಯಿಂದ ಯಾವುದೇ ಬಾಧೆ ಅನ್ನೋದು, ತೊಂದರೆ ಅನ್ನೋದು, ಹಾನಿ ಅನ್ನೋದು ಉಂಟಾಗೋದಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಈ ಒಂದು ಒಕೇಶನ್ ಅಲ್ಲಿ ಈ ಕಥೆಯನ್ನ ಹೇಳೋದು ತುಂಬಾ ಪ್ರಸ್ತುತ ಅಂತ ನನಗನಿಸ್ತು. ನಿಮಗೆ ಹೇಗನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಇದನ್ನ ಕಥೆಯಾಗಿ ತಗೊಳ್ಳಿ, ಇದನ್ನ ಲಾಜಿಕಲಿ ಇಂಟರ್ಪ್ರಿಟ್ ಮಾಡಕ್ ಹೋದ್ರೆ ಹಿಂಗೆಲ್ಲ ಹೆಂಗಾಗಕ್ಕೆ ಸಾಧ್ಯ ಅಂತ ಒಂದು ಅನ್ಸುತ್ತಲ್ವಾ, ಫೇರ್. ಬಟ್ ನಾನ್ ಈ ಸ್ಟೋರಿಯನ್ನೆಲ್ಲ ಕೇಳಾದ್ಮೇಲೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದ್ರೆ, ಈ ಇಕಾಲಜಿಕಲ್ ಬ್ಯಾಲೆನ್ಸ್ ಇರಬೇಕು ಅಂತಂದ್ರೆ ಯಾವುದೇ ಪ್ರಾಣಿ ಆಗಿರ್ಲಿ ಅದು ಅದರ ಕಾಂಟ್ರಿಬ್ಯೂಷನ್ ಅನ್ನೋದಿದೆ. ಈ ಪ್ರಕೃತಿ ಒಂದು ಜೀವಿಯನ್ನ ಸೃಷ್ಟಿ ಮಾಡಿದೆ ಅಂತಂದ್ರೆ ಅದಕ್ಕೆ ಅದರದ್ದೇ ಆಗಿರುವಂತಹ ಇಂಪಾರ್ಟೆನ್ಸ್ ಇದೆ. ಮನುಷ್ಯನಿಗೆ ಅವನ ಇಂಪಾರ್ಟೆನ್ಸ್ ಇದೆ, ಸರ್ಪಗಳಿಗೆ ಅವರ ಇಂಪಾರ್ಟೆನ್ಸ್ ಇದೆ, ಒಂದು ಬರ್ಡ್ ಇದೆ ಅಂತಂದ್ರೆ ಅದರ ಇಂಪಾರ್ಟೆನ್ಸ್ ಇದೆ, ಟೈಗರ್ಸ್ ಇದೆ ಅಂತಂದ್ರೆ ಅದರ ಇಂಪಾರ್ಟೆನ್ಸ್ ಇದೆ. ಇದೆಲ್ಲವೂ ಕೂಡ ಈ ಫುಡ್ ಚೈನ್ ನಲ್ಲಿ ಇಂಟರ್ ಕನೆಕ್ಟೆಡ್. ಒಂದು ಸಂತತಿ ನಾಶ ಆಯ್ತು ಅಂತಂದ್ರೆ ಇನ್ನೊಂದು ಬ್ಯಾಲೆನ್ಸ್ ಡಿಸ್ಟರ್ಬ್ ಡೆಫಿನೆಟ್ಲಿ ಆಗುತ್ತೆ. ಹಾಗಾಗಿ ಇದೆಲ್ಲವೂ ಸಮತೋಲನದಲ್ಲಿ ಇರಬೇಕು ಅಂತಂದ್ರೆ ಸಹಜೀವನ ಈಸ್ ವೆರಿ ಇಂಪಾರ್ಟೆಂಟ್. ಕೋ ಎಕ್ಸಿಸ್ಟಿಂಗ್ ಈಸ್ ನೇಚರ್ಸ್ ರೂಲ್. ಈ ಒಂದು ವಿಚಾರವನ್ನ ಒಂದು ಕಥೆಯ ಮೂಲಕ ಹೇಳಿದ್ರೆ ಮನುಷ್ಯರಿಗೆ ಈ ಸ್ಟೋರಿ ಟೆಲ್ಲಿಂಗ್ ಅನ್ನೋದು ವೆರಿ ಪವರ್ಫುಲ್ ಅಲ್ವಾ, ಅದು ಅವರ ಮನಸ್ಸಿನ ಆಳವನ್ನ ತಲುಪುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಂಥ ಕೆಲವೊಂದಷ್ಟು ಪೌರಾಣಿಕ ಕಥೆ ಅನ್ನೋದು ಒಂದಷ್ಟು ಕೋಡೆಡ್ ಇನ್ಫಾರ್ಮೇಶನ್ ಅನ್ನ ಹೊಂದಿರುತ್ತೆ ಅಂತ ನಾನು ಯಾವಾಗ್ಲೂ ಹೇಳೋದು. ಕರೆಕ್ಟಾ? ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ. ಲೋಕ ಸಮಸ್ತ ಸುಖಿನೋ ಭವಂತು.